ದೆಹಲಿ ಸ್ಫೋಟದ ಹಿಂದೆ ಭಯೋತ್ಪಾದಕರ ಕೈವಾಡ ಇರೋದು ಬಯಲಾಗಿದೆ. ಇದೀಗ ಪಾಕಿಸ್ತಾನ ವಿರುದ್ಧ ರೋಷಾಗ್ನಿ ಹೆಚ್ಚಾಗಿದೆ. ಇದರ ಬೆನ್ನಲ್ಲೇ ನಗರದಲ್ಲಿರುವ ಪಾಕಿಸ್ತಾನಿಗಳ ಆಸ್ತಿ ಮುಟ್ಟಿಗೋಲಿಗೆ ಸರ್ಕಾರ ಸಜ್ಜಾಗ್ತಿದೆ. ಬೆಂಗಳೂರಲ್ಲಿದೆ ಪಾಕಿಸ್ತಾನಿ ಪ್ರಜೆಗಳ ಕೋಟಿ ಕೋಟಿ ಆಸ್ತಿ. ಪಾಕ್ ಪ್ರಜೆಗಳ ಆಸ್ತಿ ಮುಟ್ಟುಗೋಲಿಗೆ ಸಜ್ಜಾದ ಕೇಂದ್ರ. ದೆಹಲಿಯಲ್ಲಿನ ಕಾರ್ ಬಾಂಬ್ ಸ್ಫೋಟದ ಬೆನ್ನಲ್ಲೇ ಪಾಕ್ ವಿರುದ್ಧ ರೋಷಾವೇಶ ಹೆಚ್ಚಾಗಿದೆ. ಇದರ ನಡುವೆ ದೇಶದಲ್ಲಿರುವ ಪಾಕ್ ಪ್ರಜೆಗಳ ಆಸ್ತಿ ಮೇಲೆ ಕೇಂದ್ರ ಸರ್ಕಾರ ಚಾಟಿ ಬೀಸುತ್ತಿದೆ. 2024ರಲ್ಲಿ ಬೆಂಗಳೂರಲ್ಲಿ ಇರುವ ಪಾಕ್ ಪ್ರಜೆಗಳ ಆಸ್ತಿ ಗುರುತಿಸಲು ನೀಡಿದ್ದ ಸೂಚನೆಯಂತೆ ಜಿಲ್ಲಾಡಳಿತ ಆಸ್ತಿಯನ್ನ ಗುರುತಿಸಿದೆ. ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾದ ಸೂಚನೆಯಂತೆ ಬೆಂಗಳೂರಿನ 4 ಕಡೆ ಇರುವ ಶತ್ರುಗಳ ಆಸ್ತಿಯನ್ನ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಲಾಗಿದೆ. ಎನಿಮೀಸ್ ಪ್ರಾಪರ್ಟೀಸ್ ಆಕ್ಟ್ 1968 ಪ್ರಕಾರ ಕೇಂದ್ರ ಸರ್ಕಾರ ಒಂದಿಷ್ಟು ಎನಿಮಿಗಳ ಪ್ರಾಪರ್ಟಿಯನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದೆ. ಆ ಸರ್ಕಾರಕ್ಕೆ ವಶಕ್ಕೆ ತೆಗೆದುಕೊಂಡಂಥ ಪ್ರಾಪರ್ಟಿಗಳಲ್ಲಿ ಬೆಂಗಳೂರಿನ 5 ಪ್ರಾಪರ್ಟಿಗಳು ಸಹ ಸೇರಿದೆ. ಆ 5 ಪ್ರಾಪರ್ಟಿಗಳ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮಿಂದ ರಿಪೋರ್ಟ್ ತೆಗೆದುಕೊಂಡಿದ್ದಾರೆ. ಮುಂದೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟರೆ ಅದನ್ನು ಏನು ಮಾಡಬೇಕು ಅಂತ, ಪ್ರಾಪರ್ಟಿಯನ್ನು ಏನು ಮಾಡಬೇಕು ಅಂತ, ಅದರ ಪ್ರಕಾರ ನಾವು ಜಿಲ್ಲಾಡಳಿತ ಕ್ರಮ ವಹಿಸ್ತೀವಿ. ಅಷ್ಟಕ್ಕೂ ನಗರದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ ಯಾವ್ಯಾವುದು ಅಂತ ನೋಡಿದ್ರೆ, ಪಾಕ್ ಪ್ರಜೆಯಾಗಿರೋ ಮರಿಯಂ ಮಿರ್ಜಾ ಖಲೀಲಿಗೆ ಸೇರಿದ 2 ಆಸ್ತಿ ನಗರದಲ್ಲಿದೆ. ರಾಜಭವನ ರಸ್ತೆಯಲ್ಲಿ 1,23,504 ಚದರ ಅಡಿ ಜಾಗ ಇವರಿಗಿದೆ. ಸದ್ಯ ಕ್ಯಾಪಿಟಲ್ ಹೋಟೆಲ್, ಪರಾಗ್ ಹೋಟೆಲ್, ಪೆಟ್ರೋಲ್ ಬಂಕ್ಗಳಿರುವ ಈ ಜಾಗ ಸುಮಾರು 300ರಿಂದ 400 ಕೋಟಿ ಮೌಲ್ಯ ಬೆಲೆ ಬಾಳುತ್ತೆ. ಬೆಂಗಳೂರಿನಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೆ ಸೇರಿದ ಆಸ್ತಿಗಳನ್ನ ಈಗ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಏನಿದೆ, ಆ ಒಂದು ಸಂಸ್ಥೆಯ ವತಿಯಿಂದ ರಾಜಧಾನಿಯಲ್ಲಿ ಇರುವಂಥ ಒಂದಷ್ಟು ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಗಳನ್ನು ಪತ್ತೆ ಹಚ್ಚುವ ರೀತಿಯಲ್ಲಿ ಜಿಲ್ಲಾಡಳಿತಗಳಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಏನು ರಾಜಭವನದ ಪಕ್ಕದಲ್ಲೇ ಇರುವಂಥ ಪರಾಗ್ ಹೋಟೆಲ್ ಏನಿದೆ, ಆ ಒಂದು ಹೋಟೆಲ್ ಜೊತೆಗೆ ಕ್ಯಾಪಿಟಲ್ ಹೋಟೆಲ್ ಸೇರಿದಂತೆ ಅದರ ಪಕ್ಕದಲ್ಲಿರುವಂಥ ಪೆಟ್ರೋಲ್ ಬಂಕ್ನ ಜಾಗ ಏನಿದೆ, ಅವೆಲ್ಲವನ್ನು ಕೂಡ ಒಂದು ರೀತಿಯ ಹರಾಜನ್ನು ಹಾಕೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಪಾಕ್ನಲ್ಲಿರುವ ಜೋಸೆಫೈನ್, ರಾಜಮ್ಮ, ಕ್ಸೇವಿಯರ್ ಅನ್ನೋರಿಗೆ ನಗರದ ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ನಲ್ಲಿ 8,845 ಚದರ ಅಡಿ ಜಾಗ ಇದೆ. ಇದರ ಮಾರುಕಟ್ಟೆ ಮೌಲ್ಯ ಅಂದಾಜು 20 ಕೋಟಿ ಇದೆ. ಮೈಕಲ್ ಥಾಮ್ ವಿಟಲ್ ಅನ್ನೋರಿಗೆ ವಿಟಲ್ ಮಲ್ಯ ರಸ್ತೆಯಲ್ಲಿ 200 ಕೋಟಿ ಮೌಲ್ಯದ ಆಸ್ತಿ ಇದೆ. ಇನ್ನು ಸೈಯದ್ ಅಬ್ದುಲ್ಲಾ ಶುಕರ್ ಅನ್ನೋರಿಗೆ ಕಲಾಸಿಪಾಳ್ಯದಲ್ಲಿ 2,100 ಚದರ ಅಡಿ ವಿಸ್ತೀರ್ಣದ ಜಾಗವಿದೆ. ಇದರ ಮಾರುಕಟ್ಟೆ ಮೌಲ್ಯ 10 ಕೋಟಿಗೂ ಹೆಚ್ಚಿದೆ. ಸದ್ಯ ಬೆಂಗಳೂರಿನ 4 ಕಡೆಗಳಲ್ಲಿ ಎನಿಮಿ ಪ್ರಾಪರ್ಟಿಯನ್ನ ಜಿಲ್ಲಾಡಳಿತ ಗುರುತಿಸಿದೆ. ಇವುಗಳನ್ನ ಮುಟ್ಟುಗೋಲು ಹಾಕಿಕೊಂಡು ಪಾಕ್ ಪ್ರಜೆಗಳಿಗೆ ಶಾಕ್ ನೀಡಲಿದೆ. ಶಾಂತಮೂರ್ತಿ, TV9 ಬೆಂಗಳೂರು.